ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಉಪ್ಪಿನ ಜಾಡಿಯಲ್ಲಿ ಈ 3 ಪದಾರ್ಥಗಳನ್ನು ಬಚ್ಚಿಡಿ. ಉಪ್ಪಿನ ಜಾಡಿಯಲ್ಲಿ ಈ 3 ಪದಾರ್ಥಗಳನ್ನು ಬಚ್ಚಿಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳಿತ್ತು ಅಂದರೆ ಆ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿರ್ಮೂಲನೆಯಾಗಿ ಧನಲಾಭವಾಗುತ್ತದೆ. ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತೀರಾ. ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಾಂಶವನ್ನು ಸಾಧಿಸುತ್ತೀರಾ. ಸಾಲ ಬಾಧೆಗಳು ನಿವಾರಣೆಯಾಗುತ್ತದೆ. ಕೋಟಿ ಕೋಟಿ ಹಣ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ. ಆಕಸ್ಮಿಕ ಧನಲಾಭವಾಗುತ್ತೆ ಅಂತಾನೆ ಹೇಳಲಾಗುತ್ತೆ. ಸ್ನೇಹಿತರೆ, ಉಪ್ಪು ಲಕ್ಷ್ಮಿ ಸ್ವರೂಪವಾದಂಥದ್ದು. ಯಾವಾಗಲೂ ಮನೆಯಲ್ಲಿ ಉಪ್ಪು ಖಾಲಿ ಆಗಬಾರ್ದು. ಇನ್ನೇನು ಸ್ವಲ್ಪ ಉಪ್ಪಿದೆ ಅನ್ನುವಾಗಲೇ ಉಪ್ಪನ್ನು ತಂದು ಉಪ್ಪಿನ ಜಾಡಿಯಲ್ಲಿ ಹಾಕಬೇಕು. ಹಾಗೆ ಸ್ನೇಹಿತರೆ, ಉಪ್ಪನ್ನು ನಾವು ಈ ಮಣ್ಣಿನ ಜಾಡಿ, ಪಿಂಗಾಣಿ ಜಾಡಿ ಏನು ಹೇಳ್ತೀವಿ, ಆ ಜಾಡಿಯಲ್ಲಿ ಇಟ್ಕೊಳ್ಬೇಕು. ಇಲ್ಲ ಗಾಜಿನ ಬಾಟ್ಲಲ್ಲಿ ಇಟ್ಕೊಳ್ಬೇಕು. ಹಾಗೆ ನೀವು ಯಾವುದೇ ಕಾರಣಕ್ಕೂ ಸ್ಟೀಲ್ ಡಬ್ಬಗಳಲ್ಲಿ, ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಉಪ್ಪನ್ನು ಇಡಬಾರ್ದು. ಹಾಗೆ ಗಾಜಿನ ಡಬ್ಬದಲ್ಲಿ ಇಟ್ಟರೂ ಉಪ್ಪು ನಮಗೆ ಬೇರೆಯವರ ಕಣ್ಣಿಗೆ ಗೋಚರಿಸಬಾರದು ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದರೆ ಮನೆಗೆ ಬೇರೆ ಯಾರೋ ಬಂದಿದ್ದಾಗ ಆ ಉಪ್ಪು ಬೇರೆಯವರಿಗೆ ಕಾಣಿಸಬಾರ್ದು ಅಂತ ಹೇಳ್ತಾರೆ. ಅಂದರೆ ಉಪ್ಪನ್ನು ಒಂದು ಕಡೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ಒಂದು ಜಾಗ ಅಥವಾ ಒಂದು ಪೀಠ, ಒಂದು ಹಲಿಗೆ, ಒಂದು ಮಣೆ ಏನಾದರೂ ಒಂದನ್ನು ಜಾಗನ ಅರೇಂಜ್ ಮಾಡಿ ಶುದ್ಧವಾದಂಥ ಜಾಗದಲ್ಲಿ ಉಪ್ಪನ್ನು ಇಡಬೇಕು. ಉಪ್ಪು ಲಕ್ಷ್ಮಿ ಸ್ವರೂಪ ಅಂತ ಹೇಳಲಾಗುತ್ತೆ. ಸಮುದ್ರ ಮಂಥನ ಅಂದರೆ ಕ್ಷೀರಸಾಗರ ಮಂಥನದ ಸಂದರ್ಭದಲ್ಲಿ ಲಕ್ಷ್ಮಿಯ ಜನನವಾಯಿತು. ಲಕ್ಷ್ಮಿಯೊಂದಿಗೆ ಸಾಕಷ್ಟು ಒಂದು ವಸ್ತುಗಳು ಕೂಡ ಜನನವಾಯಿತು. ಅದರಲ್ಲಿ ಮುಖ್ಯವಾಗಿ ಪ್ರಧಾನವಾದಂತಹ ವಸ್ತು ಅಂದರೆ ಈ ಕಲ್ಲುಪ್ಪು. ಕಲ್ಲುಪ್ಪು ಲಕ್ಷ್ಮೀ ದೇವಿಯ ಸಹೋದರಿಯ ಸಮಾನ. ಕಲ್ಲುಪ್ಪು ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ಕಲ್ಲುಪ್ಪಿನಲ್ಲಿ ಲಕ್ಷ್ಮಿ ಆಕರ್ಷಿತಳಾಗಿರುತ್ತಾಳೆ, ಲಕ್ಷ್ಮಿ ಲೀನವಾಗಿರುತ್ತಾಳೆ ಅಂತಾನೆ ಹೇಳಲಾಗುತ್ತೆ. ಕಲ್ಲುಪ್ಪು ಯಾವ ಮನೆಯಲ್ಲಿ ಖಾಲಿಯಾಗುತ್ತೋ ಅಲ್ಲಿ ಬಡತನ ಇರುತ್ತೆ. ಕಲ್ಲುಪ್ಪನ್ನು ಯಾರಿಗೂ ಕೂಡ ಸಾಲವಾಗಿ ಕೊಡಬಾರ್ದು ಅಂತ ಹೇಳಲಾಗುತ್ತೆ. ಕಲ್ಲುಪ್ಪನ್ನು ಕೈಗೆ ಕೊಡಬಾರ್ದು ಅಂತಾನು ಹೇಳ್ತಾರೆ. ಹಣ ನಿಲ್ಲೋದಿಲ್ಲ ಅನ್ನೋ ಒಂದು ಸೂಚನೆಗಳನ್ನು ನಮ್ಮ ಹಿರಿಯರು ಮುಂಚೆಯಿಂದನೂ ಕೂಡ ತಿಳಿದುಕೊಂಡು ಬಂದಿದ್ದಾರೆ. ಕಲ್ಲುಪ್ಪಿನಿಂದ ಯಾವುದೇ ರೀತಿಯ ತಂತ್ರಗಳನ್ನು, ಪರಿಹಾರಗಳನ್ನು ಮಾಡಿಕೊಂಡ್ರೆ 100% ಅದು ನಮಗೆ ಸಕ್ಸಸ್ಸನ್ನು ಕೊಡುತ್ತೆ. ಉಪ್ಪು ಆಹಾರದಲ್ಲಿನ ರುಚಿಯನ್ನು ಹೇಗೆ ಹೆಚ್ಚಿಸುತ್ತೋ ಅದೇ ರೀತಿಯಲ್ಲಿ ನಮಗಾಗಿರುವಂತಹ ದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಉಪ್ಪಿಗಿದೆ. ಹಾಗಾಗಿ ನಮ್ಮ ಹಿರಿಯರು ಉಪ್ಪಿನಿಂದ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡ್ತಾ ಇದ್ರು. ಅದೇ ರೀತಿಯಿಂದ ಅನಾದಿ ಕಾಲದಿಂದ ಒಂದಷ್ಟು ಜನರು ಉಪ್ಪಿನಿಂದ ತಂತ್ರಗಳನ್ನು ಮಾಡಿಕೊಂಡಿದ್ದಾರೆ. ಈ ತಂತ್ರಗಳ ಮುಖಾಂತರವಾಗಿ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡಿ ಹಿಡಿದಿಟ್ಟುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಲಕ್ಷ್ಮಿ ಈ ಉಪ್ಪಿನಲ್ಲಿ ಇರೋದ್ರಿಂದ ಈ ಉಪ್ಪಿನಲ್ಲಿ ನಾವು ಮಾಡುವಂಥ ಈ ಪರಿಹಾರಗಳು ಲಕ್ಷ್ಮಿಯನ್ನು ಆಕರ್ಷಿಸುತ್ತೆ. ಮನೆಗೆ ಲಕ್ಷ್ಮಿ ಬಂದು ಕುಳಿತು ನೀವು ಬೇಡಿದ ವರಗಳನ್ನು ಕರುಣಿಸ್ತಾಳೆ ಅಂತಾನೆ ಹೇಳಲಾಗುತ್ತೆ. ಹಾಗಾಗಿ ಕಲ್ಲುಪ್ಪಿನಿಂದ ಈ ಪರಿಹಾರವನ್ನು ತಪ್ಪದೆ ಪ್ರತಿಯೊಬ್ಬರೂ ಕೂಡ ಮಾಡಿಕೊಳ್ಬೇಕಾಗುತ್ತೆ. ಉಪ್ಪಿಗೋಸ್ಕರ ಜಾಡಿಯನ್ನು ಇಟ್ಕೊಳ್ಳಿ. ಜಾಡಿ ಶುಭ್ರವಾಗಿರುವಂತೆ ಗಮನದಲ್ಲಿಟ್ಕೊಳ್ಳಿ. ಹಾಗೆ ಪ್ರತಿ ಶುಕ್ರವಾರ ನೀವು ಪೂಜಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಉಪ್ಪಿನ ಜಾಡಿಗೂ ಕೂಡ ಒಂದು ಧೂಪ ದೀಪವನ್ನು ಅಂದರೆ ಒಂದು ಊದ್ಬತ್ತಿಯನ್ನು ಬೆಳಗಿ ಒಂದು ನಮಸ್ಕಾರ ಮಾಡಿಕೊಳ್ಳಿ. ಉಪ್ಪಿನ ಜಾಡಿ ಮೇಲೆ ಒಂದು ಪುಷ್ಪವನ್ನಾದರೂ ಇಟ್ಟು ನಮಸ್ಕರಿಸಿಕೊಳ್ಳಿ. ಈ ಒಂದು ತಂತ್ರವನ್ನು ಮಾಡಿದ ನಂತರ 100% ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತಾಳೆ, ಹಣದ ಮಳೆಯನ್ನು ಸುರಿಸ್ತಾಳೆ ಅಂತಾನೆ ಹೇಳಲಾಗುತ್ತೆ. ಉಪ್ಪಿನ ಜಾಡಿಯಲ್ಲಿ ಯಾವ ಪದಾರ್ಥವನ್ನು ಇಡಬೇಕು ಅಂತಂದರೆ, ಮೊದಲನೆಯದಾಗಿ ಈ ಒಂದು ಪರಿಹಾರಕ್ಕೆ ನೀವು ಮಾಡಿಕೊಳ್ಬೇಕಾಗಿರೋದು ಹಳದಿ ಬಣ್ಣದ ಬಟ್ಟೆಯನ್ನು, ಒಂದು ಚಿಕ್ಕದಾದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಒಂದು ಚಿಕ್ಕ ಅಂಗೈ ಅಗಲದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಶುದ್ಧವಾಗಿರುವಂತಹ ಬಟ್ಟೆ ಆಗಿರಬೇಕು. ಯಾವುದೇ ಹಳೆ ಬಟ್ಟೆಯನ್ನು ಉಪಯೋಗಿಸಬೇಡಿ. ಶುದ್ಧವಾಗಿರೋ ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಹಳದಿ ಬಣ್ಣ ಬಟ್ಟೆ ಇಲ್ಲ ಅಂದರೆ ಬಿಳಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ತೊಳೆದು ಅದಕ್ಕೆ ಅರಿಶಿನವನ್ನು ಲೇಪನ ಮಾಡಿ, ಅಂದರೆ ಅರಿಶಿನದ ನೀರಿನಲ್ಲಿ ಅದ್ದಿ ಚೆನ್ನಾಗಿ ಒಣಗಿಸಬೇಕು. ಹಸಿ ಇರಬಾರದು, ತೇವಾಂಶ ಇರಬಾರದು, ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಬೇಕು. ಆ ನಂತರವಾಗಿ ಈ ಒಂದು ಬಟ್ಟೆಯ ಮೇಲೆ ₹1 ನಾಣ್ಯ, 5 ಏಲಕ್ಕಿ, 5 ಅಡಿಕೆ, ಈ 3 ಪದಾರ್ಥ ಇಷ್ಟೇ ಸಾಕು ಸ್ನೇಹಿತರೆ. ಈ ₹1 ನಾಣ್ಯ ಏನಿದೆ ನೋಡಿ, ಲಕ್ಷ್ಮಿ ಸ್ವರೂಪವಾದಂಥದ್ದು. ಈ 5 ಅಡಿಕೆ ಲಕ್ಷ್ಮಿ ಸ್ವರೂಪವಾದಂಥದ್ದು. ಈ 5 ಏಲಕ್ಕಿ ಲಕ್ಷ್ಮಿ ಸ್ವರೂಪವಾದಂಥದ್ದು. ಲಕ್ಷ್ಮಿಯನ್ನು ಆಕರ್ಷಿಸುವಂತಹ ವಸ್ತುಗಳು ಇವು. ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥ ವಸ್ತುಗಳು. ಹಾಗಾಗಿ ಈ 3 ಪದಾರ್ಥಗಳನ್ನು ಗಂಟನ್ನಾಗಿ ಹಾಕ್ಕೊಳ್ಳಿ. ನೀವೇನಾದರೂ ಮನಿ ಅಟ್ರಾಕ್ಷನ್ಗೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಚಿನ್ನವನ್ನು ಆಕರ್ಷಣೆ ಮಾಡ್ಕೊಳ್ಬೇಕು. ಗಿರವಿ ಇಟ್ಟಿರೋ ನಿಮ್ಮ ಆಭರಣಗಳು ನಿಮ್ಮ ಬಳಿಗೆ ಬರಬೇಕು ಅಂದರೆ ಯಾವುದಾದರೂ ಒಂದು ಚಿನ್ನದ ಒಂದು ಮೂಗುತಿನೋ ಅಥವಾ ಒಂದು ಚಿನ್ನದ ಉಂಗುರನೋ ಏನಾದರೂ ಒಂದನ್ನು ನೀವು
ಈ ಗಂಟಿನ ಜೊತೆ ಅಂದರೆ ಗಂಟು ಒಳಗಡೆ ಹಾಕಿಟ್ಟು 24 ಗಂಟೆ ಆ ಉಂಗುರ ಅಥವಾ ಆ ಚಿನ್ನ ಏನಿರುತ್ತೆ ಅದನ್ನು ತೆಗೆದುಕೊಂಡು ಒಂದು ಪೇಪರಲ್ಲಿ ಹಾಕಿ 24 ಗಂಟೆ ನಂತರ ಆ ಒಂದು ಚಿನ್ನವನ್ನು ತೆಗೆದು ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಳಿ. ನೀವು ಅಡವಿ ಇಟ್ಟಿರುವಂತಹ ಒಡವೆಗಳು ನಿಮ್ಮ ಹತ್ರ ಬರುತ್ತೆ. ಹೆಚ್ಚು ಹೆಚ್ಚು ಒಡವೆಗಳನ್ನು ಕೊಂಡುಕೊಳ್ಳುವ ಯೋಗ ಬರುತ್ತದೆ. ಹಾಗೆ ನಾನು ತಿಳಿಸಿಕೊಟ್ಟಂಥ ಈ ಗಂಟನ್ನು ಉಪ್ಪಿನ ಜಾಡಿಯಲ್ಲಿ 48 ದಿನಗಳ ಕಾಲ ಬಿಡಬೇಕಾಗುತ್ತದೆ. 48 ದಿನ ನೀವು ಉಪ್ಪಿನ ಜಾಡಿಯಲ್ಲಿ ಈ ಒಂದು ವಸ್ತುಗಳನ್ನು ಬಿಟ್ಟರೆ ಅಂದರೆ ಆ 48 ದಿನದೊಳಗೆ ವಿಪರೀತವಾದಂಥ ಧನ ಪ್ರಾಪ್ತಿಯಾಗುತ್ತೆ. ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಸಾಲ ಬಾಧೆಗಳು ನಿವಾರಣೆಯಾಗುತ್ತೆ. ಎಷ್ಟೇ ಸಾಲ ಇದ್ದರೂ ಕೂಡ ಅದನ್ನು ತೀರಿಸುವಂತಹ ದಾರಿ ಮಾರ್ಗ ಸುಲಭವಾಗಿ ಓಪನ್ ಆಗುತ್ತದೆ. ಹಣ ಅಂದರೆ ಧನದ್ವಾರಗಳು ತೆರೆದುಕೊಳ್ಳುತ್ತವೆ ಅಂತಾನೆ ಹೇಳಲಾಗುತ್ತೆ. ಈ ಒಂದು ಅದ್ಭುತ ಪರಿಹಾರ ಅನಾದಿ ಕಾಲದಿಂದ ಬಂದಿರುವಂಥದ್ದು. ತಪ್ಪದೇ ಮಾಡಿಕೊಳ್ಳಿ. 48 ದಿನಗಳ ನಂತರ ಈ ಬಟ್ಟೆಯಲ್ಲಿರುವಂಥ ಹಣ ಇಡುವ ಜಾಗದಲ್ಲಿಡಿ. ಅಡಿಕೆ ಹಾಗೂ ಈ 5 ಏಲಕ್ಕಿಯನ್ನು ತುಳಸಿ ಗಿಡದ ಬುಡದಲ್ಲಿ ಊತಿಡಿ ಅಥವಾ ಯಾವುದಾದರೂ ದೈವ ವೃಕ್ಷದ ಬುಡದಲ್ಲಿ ಊತಿಟ್ಟು ಬಿಡಿ. ಇಷ್ಟೇ ಸಿಂಪಲ್ ಮಾಡಿಕೊಳ್ಳಬೇಕಾಗಿರುವುದು. ಈ ಒಂದು ಟ್ರಿಕ್ಸ್ ನಿಮ್ಮ ಜೀವನವನ್ನು ಬದಲಾಯಿಸುವ ಅದೃಷ್ಟವನ್ನು ತರುತ್ತದೆ. ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತದೆ. ಇನ್ನು ಪ್ರತಿದಿನ ಕಲ್ಲುಪ್ಪು ಬೆರೆಸಿದ ನೀರನ್ನು ಸ್ನಾನ ಮಾಡಿದರೆ ಎಷ್ಟು ಒಳ್ಳೆಯದು ಗೊತ್ತಾ? ಆರೋಗ್ಯಯುತ ಅಭ್ಯಾಸಗಳಲ್ಲಿ ಸ್ನಾನ ಕೂಡ ಒಂದು. ಅದರಲ್ಲೂ ಕಲ್ಲುಪ್ಪು ಸೇರಿಸಿದ ನೀರನ್ನು ಸ್ನಾನ ಮಾಡುವುದರಿಂದ ಹಿತವಾದ ಅನುಭವವನ್ನು ಪಡೆಯಬಹುದು. ಸ್ನಾನ ಕೇವಲ ಬಾಹ್ಯದಿಂದ ದೇಹವನ್ನು ಸ್ವಚ್ಛವಾಗಿಡುವುದು ಮಾತ್ರವಲ್ಲ, ಆಂತರಿಕವಾಗಿಯೂ ಆರೋಗ್ಯಯುತವಾಗಿಡುವಂತೆ ಮಾಡುತ್ತದೆ. ಪ್ರತಿದಿನ ಬಿಸಿ ನೀರಿನ ಸ್ನಾನ ಮಾಡಿದರೆ ದೇಹಕ್ಕೆ ಉಲ್ಲಾಸ ದೊರೆಯುತ್ತದೆ, ಜೊತೆಗೆ ಹೊಸ ಚೈತನ್ಯ ಮೂಡುತ್ತದೆ. ಆದ್ದರಿಂದ ಸ್ನಾನ ದಿನನಿತ್ಯದ ಆರೋಗ್ಯಯುತ ಅಭ್ಯಾಸಗಳಲ್ಲೊಂದು. ಅದೇ ರೀತಿ ಉಪ್ಪನ್ನು ಮಿಶ್ರಣ ಮಾಡಿದ ನೀರನ್ನು ಸ್ನಾನ ಮಾಡಿದರೆ, ಹೌದು, ಪ್ರತಿದಿನ ಸ್ನಾನದಲ್ಲಿ ನೀರಿಗೆ ಕಲ್ಲುಪ್ಪಿನ ಬಳಕೆ ಮಾಡಿದರೆ ಆರೋಗ್ಯಕ್ಕೆ ಇನ್ನೂ ಒಳ್ಳೆಯದು. ಮಾನಸಿಕ ಆರೋಗ್ಯವನ್ನು ಕೂಡ ಉತ್ತಮವಾಗಿಟ್ಟುಕೊಳ್ಳಲು ಕಲ್ಲುಪ್ಪಿನ ನೀರಿನ ಸ್ನಾನ ಸಹಾಯಕವಾಗಿದೆ. ಹಾಗಾದರೆ ಏನೆಲ್ಲ ಪ್ರಯೋಜನಗಳನ್ನು ಪಡೆಯಬಹುದು ಎನ್ನುವ ಮಾಹಿತಿಯನ್ನು ಇಲ್ಲಿ ಹೇಳಲಾಗಿದೆ ನೋಡಿ. ಒಂದು ರೀತಿಯಲ್ಲಿ ಸ್ನಾನ ಮಾಡಿದ ನಂತರ ದೇಹ ಪೂರ್ತಿ ರಿಲ್ಯಾಕ್ಸ್ ಆಗುತ್ತದೆ, ಹೊಸ ಚೈತನ್ಯ ಭಾವನೆ ಮೂಡುತ್ತದೆ. ಅದೇ ತೆರನಾದ ಪ್ರಯೋಜನವನ್ನು ನೀರಿಗೆ ಕಲ್ಲುಪ್ಪು ಸೇರಿಸಿ ಸ್ನಾನ ಮಾಡಿದಾಗ ಕೂಡ ದೊರೆಯುತ್ತದೆ. ಅಲ್ಲದೆ ಇದು ಒತ್ತಡವನ್ನು ನಿವಾರಿಸುತ್ತದೆ ಮತ್ತು ನಿಮ್ಮ ದೇಹ ಮತ್ತು ಮನಸ್ಸನ್ನು ಬಹಳ ಶಾಂತಿಯುತ ರೀತಿಯಲ್ಲಿರುವಂತೆ ಮಾಡುತ್ತದೆ. ನಿಮ್ಮ ಚರ್ಮವನ್ನು ಮೃದು ಮತ್ತು ಹೊಳಪಾಗಿರುವಂತೆ ಮಾಡುತ್ತದೆ. ಎನರ್ಜಿಯನ್ನು ಹೆಚ್ಚಿಸುತ್ತದೆ. ನಮ್ಮ ದೇಹ ಮತ್ತು ಮನಸ್ಸನ್ನು ವಿಶ್ರಾಂತಿ ಮಾಡುವುದರ ಹೊರತಾಗಿ ಉಪ್ಪನ್ನು ಸೇರಿಸಿ ಸ್ನಾನ ಮಾಡಿದಾಗ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತವೆ ಮತ್ತು ಹಿತವಾದ ಸ್ನಾನವು ನೋವು ಮತ್ತು ಒತ್ತಡದ ಮನಸ್ಸಿಗೆ ಚಿಕಿತ್ಸೆ ನೀಡುತ್ತದೆ. ಮೃದುವಾದ ಚರ್ಮ ಮತ್ತು ಶಾಂತ ಮನಸ್ಸನ್ನು ನೀಡುತ್ತದೆ. ಮೆಗ್ನೀಷಿಯಂ ಹೊಂದಿರುವ ಲವಣಗಳ ಯುಕ್ತ ಸ್ನಾನವು ಆರೋಗ್ಯ ಉತ್ತಮವಾಗಿಸಲು ಹೆಚ್ಚು ಪರಿಣಾಮಕಾರಿಯಾಗಿದೆ. ಉತ್ತಮ ನಿದ್ದೆ. ಕೆಲವರು ಸಂಜೆ ಸ್ನಾನ ಮಾಡುತ್ತಾರೆ. ಹೀಗಿದ್ದಾಗ ಆದಷ್ಟು ನೀರಿಗೆ ಉಪ್ಪನ್ನು ಸೇರಿಸಿ ಸ್ನಾನ ಮಾಡಿ. ಇದರಿಂದ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತದೆ. ಸಾಮಾನ್ಯವಾಗಿ ಉತ್ತಮ ಸ್ನಾನವು ಉತ್ತಮ ನಿದ್ರೆಗೆ ಕಾರಣವಾಗುತ್ತದೆ. ಸ್ನಾನದ ಲವಣಗಳ ಬಳಕೆಯ ಉತ್ತಮ ನಿದ್ರೆಯು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ. ಇದು ನಿದ್ರಾಹೀನತೆ ನಿವಾರಿಸಲು ಸಹಾಯ ಮಾಡುತ್ತದೆ. ಹೀಗಾಗಿ ಉಪ್ಪು ಯುಕ್ತ ನೀರಿನ ಸ್ನಾನ ದೇಹಕ್ಕೆ ಆರಾಮದಾಯಕ ಅನುಭವವನ್ನು ನೀಡುತ್ತದೆ. ಉಪ್ಪು ನೀರಿನ ಸ್ನಾನಕ್ಕೆ ಹೀಗೆ ಮಾಡಿ. ಸ್ನಾನಕ್ಕೆ ಕಲ್ಲುಪ್ಪನ್ನು ಮಾತ್ರ ಬಳಸಿ. ಅದು ಅಯೋಡಿನ್ ಯುಕ್ತ ಉಪ್ಪಾಗಿದ್ದರೆ ಇನ್ನೂ ಒಳ್ಳೆಯದು. ಸುಲಭವಾಗಿ ನೀರಿನಲ್ಲಿ ಕರಗುತ್ತದೆ ಕೂಡ. ಒಂದು ಬಕೆಟ್ ನೀರಿಗೆ 2 ಅಥವಾ 3 ಟೀ ಸ್ಪೂನ್ ಉಪ್ಪನ್ನು ಸೇರಿಸಿಬಿಡಿ. ಬೇಗನೆ ಕರಗುತ್ತದೆ. ನಂತರ ಸ್ನಾನ ಮಾಡಿ. ಇದೇ 2026 ಮೇ 16ರಂದು ಶಕ್ತಿಶಾಲಿ ಶನಿ ಅಮಾವಾಸ್ಯೆ ಬಂದಿದೆ. ಹಾಗಾಗಿ ಇಂತಹ ಶಕ್ತಿಯುತವಾದ ದಿನದಂದು ಯಾರು ಮನೆಯಲ್ಲಿ ಈ ಪರಿಹಾರ ಮಾಡ್ತಾರೋ ಅವರಿಗೆ ಸಂಪೂರ್ಣವಾಗಿ ಕಷ್ಟಗಳು, ದರಿದ್ರಗಳು, ಸಾಲ ನಿವಾರಣೆಯಾಗಿ ರಾಜಯೋಗ ಬರುತ್ತದೆ. ನಾವು ಮಾಡಬೇಕಾದ ಪರಿಹಾರ ಏನೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಇನ್ನು ಈ ದಿನ ನರ ಅಂದರೆ ಮನುಷ್ಯ ಒಬ್ಬ ಮನುಷ್ಯನ ನೋಟದಿಂದ ಉಂಟಾಗುವ ದೃಷ್ಟಿಯನ್ನು ನರದೃಷ್ಟಿ ಅಥವಾ ಕಣ್ಣು ದೃಷ್ಟಿ ಅಥವಾ ನರದೋಷ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ. ನಮಗೆ ದೃಷ್ಟಿ ಆಗಬೇಕು ಅಂದರೆ ಬೇರೆ ವ್ಯಕ್ತಿಗಳು ನಮಗೆ ಕೆಟ್ಟದಾಗಬೇಕು ಅಂದ್ಕೊಂಡು ನೋಡೋ ಅಗತ್ಯ ಇಲ್ಲ. ಕೆಲವೊಮ್ಮೆ ಅತಿಯಾದ ಪ್ರೀತಿ, ಆಶ್ಚರ್ಯ, ಮೆಚ್ಚುಗೆ ಅಥವಾ ಆಸೆಯಿಂದ ನೋಡಿದರೂ ಕೂಡ ದೃಷ್ಟಿ ತಗುಲುತ್ತದೆ. ಆ ನೋಟವೇ ಒಂದು ನಕಾರಾತ್ಮಕ ಶಕ್ತಿಯಂತೆ ಬದಲಾಗಿ ನಮ್ಮ ಮೇಲೆ ಕೆಟ್ಟ ಪ್ರಭಾವ ತೋರಿಸುತ್ತದೆ.
ನಮ್ಮ ಸುತ್ತಲೂ ಯಾವಾಗಲೂ ಒಂದು ಶಕ್ತಿ ವೃತ್ತ ಇರುತ್ತದೆ. ಅಂದರೆ ಎನರ್ಜಿ ಸರ್ಕಲ್. ನಾವು ಆರೋಗ್ಯವಾಗಿ, ಸಂತೋಷವಾಗಿ, ಸುಖಕರವಾಗಿರುವಾಗ ಆ ಶಕ್ತಿ ವೃತ್ತ ಬಲವಾಗಿ, ಪ್ರಕಾಶಮಯವಾಗಿ ಕೆಲಸ ಮಾಡುತ್ತದೆ. ಯಾರಾದರೂ ನಮ್ಮನ್ನು ತೀವ್ರವಾದ ಅಸೂಯೆ, ಕೋಪ ಅಥವಾ ಪ್ರಶಂಸೆಯಿಂದ ನೋಡಿದಾಗ ಅವರಿಂದ ಹೊರಬರುವಂತಹ ಶಕ್ತಿ ತರಂಗಗಳು ನಮ್ಮ ಶಕ್ತಿ ವೃತ್ತವನ್ನು ಬಲಹೀನಪಡಿಸುತ್ತವೆ ಅಥವಾ ಅದನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತವೆ. ಇದರಿಂದ ನಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿ ಪ್ರಭಾವ ಹೆಚ್ಚಾಗುತ್ತದೆ. ಸಕಾರಾತ್ಮಕ ಶಕ್ತಿ ಕಡಿಮೆಯಾಗಿ ಇದೇ ದೃಷ್ಟಿ ಮಾಡುವಂತಹ ಕೆಲಸ. ದೃಷ್ಟಿ ಅನ್ನೋದು ಮಕ್ಕಳಿಗೆ ಹೆಚ್ಚಾಗಿ ತಾಕುತ್ತದೆ. ಯಾವುದೇ ನೋವು ಕಷ್ಟ ಇಲ್ಲದೆ ಸಂತೋಷವಾಗಿ ಆಟ ಆಡ್ತಾ ತೊದಲು ಮಾತುಗಳಾಡುವ ಮಕ್ಕಳನ್ನು ಎಲ್ಲರೂ ಕೂಡ ಇಷ್ಟಪಡುತ್ತಾರೆ. ಹಾಗಾಗಿ ಅವರಿಗೆ ದೃಷ್ಟಿ ಬೇಗನೆ ತಾಕುತ್ತದೆ. ಅದೇ ರೀತಿ ಗರ್ಭಧರಿಸಿದಂಥ ಮಹಿಳೆಯರು ನೋಡಲು ಕಳೆಕಳೆಯಾಗಿರುತ್ತಾರೆ. ಅವರ ದೇಹ ಸೂಕ್ಷ್ಮವಾಗಿರುವುದರಿಂದ ಅವರಿಗೂ ಕೂಡ ಬೇಗನೆ ದೃಷ್ಟಿಯಾಗುತ್ತದೆ. ಇದಲ್ಲದೆ ಸುಂದರವಾಗಿ ಯುವಕರಾಗಿರಬಹುದು, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಉನ್ನತ ಸ್ಥಾನದಲ್ಲಿರುವವರಾಗಿರಬಹುದು, ಯಾವುದಾದರೂ ಜನಮೆಚ್ಚುವ ಕೆಲಸ ಮಾಡಿದವರಾಗಿರಬಹುದು, ಸ್ವಂತ ಮನೆ ಇರೋರಾಗಿರಬಹುದು, ಒಡವೆಗಳು ಹಾಕಿಕೊಂಡವರಾಗಿರಬಹುದು, ಬೆಲೆ ಬಾಳುವ ಬಟ್ಟೆ ಧರಿಸಿದವರಾಗಿರಬಹುದು, ಹೊಸ ವಾಹನಗಳು ಇರೋರಾಗಿರಬಹುದು. ಇವರೆಲ್ಲರಿಗೂ ಕೂಡ ಬೇರೆಯವರ ಅಸೂಯೆಯಿಂದ ದೃಷ್ಟಿ ಬೇಗನೆ ತಾಕುತ್ತದೆ. ಇದಲ್ಲದೆ ಗಂಡ ಹೆಂಡತಿ ಸಂತೋಷವಾಗಿ ಇದ್ರಂತೂ ಸಿಕ್ಕಾಪಟ್ಟೆ ದೃಷ್ಟಿಯಾಗುತ್ತದೆ. ದೃಷ್ಟಿಯಾದಾಗ ನಮಗಾಗುವಂಥ ಪರಿಣಾಮಗಳು ಏನೆಂದರೆ, ಪುಟ್ಟ ಮಕ್ಕಳಿಗಾದರೆ ಯಾವಾಗಲೂ ಕಾರಣ ಇಲ್ಲದೆ ಅಳೋದು, ಹಾಲು ಕುಡಿಯದೇ ಇರೋದು, ತೂಕ ಕಡಿಮೆಯಾಗೋದು, ಯಾವಾಗಲೂ ಕಾಯಿಲೆ ಬರ್ತಾ ಇರೋದು. ಒಂದು ವೇಳೆ ದೊಡ್ಡವರಿಗಾದರೆ ಆಕಸ್ಮಿಕವಾಗಿ ದಣಿವು, ಸೋಂಬೇರಿತನ, ತಲೆನೋವು, ಮೈಕೈ ನೋವು, ಯಾವ ಕೆಲಸದ ಮೇಲೂ ಆಸಕ್ತಿ ಇಲ್ಲದೆ ಇರೋದು, ಕಿರಿಕಿರಿ, ಕೋಪ ಮಾಡೋ ಕೆಲಸಗಳಿಗೆ ವಿಘ್ನ ಬರೋದು, ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂತೆ ನಷ್ಟ ಬರೋದು, ಇಂಥದ್ದು ನಡೆಯುತ್ತದೆ. ಅದೇ ವಸ್ತುಗಳು ಅಥವಾ ಮನೆಗಾದರೆ ಹೊಸ ವಾಹನ ಆಕ್ಸಿಡೆಂಟ್ಗೆ ಗುರಿಯಾಗುವುದು ಅಥವಾ ರಿಪೇರಿಯಾಗುವುದು. ಇನ್ನು ಮನೆಯಲ್ಲಾದರೆ ಪ್ರಶಾಂತತೆ ಇಲ್ಲದೆ ಇರೋದು, ಕುಟುಂಬಸ್ಥರ ಮಧ್ಯೆ ಗಲಾಟೆಗಳು ಬರೋದು, ಮನೆಯಲ್ಲಿ ಬೆಳೆಸ್ತಾ ಇರುವಂತಹ ಗಿಡಗಳು ಮರಗಳು ಬಾಡೋಗುವುದು ಅಥವಾ ಒಣಗೋಗುವುದು, ಇಂಥದ್ದು ನಡೆಯುತ್ತದೆ. ಈ ರೀತಿ ನಿಮಗೂ ಕೂಡ ದೃಷ್ಟಿದೋಷ ಆಗಿದ್ದರೆ ಈಗ ನಾನು ಹೇಳುವಂತಹ ಈ ಪರಿಹಾರವನ್ನು ಅಮಾವಾಸ್ಯೆ ದಿನ ಮಾಡಿಕೊಂಡ್ರೆ ನಿಮಗಿರೋ ಅಥವಾ ನಿಮ್ಮ ವಾಹನ, ಮನೆ, ಮಕ್ಕಳು ಮುಂತಾದವರಿಗೆ ಇರುವಂಥ ದೃಷ್ಟಿದೋಷ, ನರದೃಷ್ಟಿ, ಕಣ್ಣು ದೃಷ್ಟಿ ಎಲ್ಲ ಹೋಗಿ ನಿಮ್ಮ ಕುಟುಂಬ, ನಿಮ್ಮ ಮನೆ ಚೆನ್ನಾಗಿರುತ್ತದೆ. ಅಮಾವಾಸ್ಯೆ ದಿನ ಗ್ರಹಗಳ ರಾಜನಾದ ಸೂರ್ಯನ ಶಕ್ತಿ, ಪಿತೃದೇವತೆಗಳ ಶಕ್ತಿ ಜೊತೆಗೆ ಅಮಾವಾಸ್ಯೆಯ ತಾಂತ್ರಿಕ ಶಕ್ತಿ ಸೇರಿದ್ದು ಅತಿ ಶಕ್ತಿಯುತವಾದಂತಹ ದಿನವಾಗಿದೆ. ನೀವು ಮಾಡುವಂಥ ಪರಿಹಾರಗಳು ತುಂಬ ಬೇಗನೆ ಫಲ ಕೊಡುತ್ತದೆ. ಮುಖ್ಯವಾಗಿ ಶತ್ರುಗಳಿಂದ ಬರುವಂತಹ ತೊಂದರೆಗಳು, ಅಂದರೆ ನಿಮಗೆ ತಿಳಿದ ಶತ್ರುಗಳಾಗಿರಬಹುದು ಅಥವಾ ತಿಳಿಯದೇ ಇರೋ ಶತ್ರುಗಳಾಗಿರಬಹುದು, ಅವರಿಂದ ಬರುವ ತೊಂದರೆಗಳು ಹೊರಟು ಹೋಗುತ್ತವೆ. ಸಾಲಗಳಿಂದ ಉಂಟಾಗುವಂತಹ ಮಾನಸಿಕ ವೇದನೆ ಅಥವಾ ಆರ್ಥಿಕ ಸಮಸ್ಯೆ ನಿವಾರಿಸಿಕೊಳ್ಳೋಕೆ ಈ ಪರಿಹಾರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ. ಈ ಪರಿಹಾರದಲ್ಲಿ ನಾವು ಬಳಸೋ ಪ್ರತಿ ಪದಾರ್ಥಕ್ಕೂ ಒಂದು ನಿರ್ದಿಷ್ಟವಾದ ಶಕ್ತಿ ಇದೆ. ಈ ಪರಿಹಾರಕ್ಕಾಗಿ ನಾವು ಬಳಸುವಂತಹ ವಸ್ತುಗಳ ಪ್ರಾಮುಖ್ಯತೆ ಏನೆಂದರೆ, ಈ ಪರಿಹಾರಕ್ಕೆ ನಮಗೆ ಮೊದಲು ಬೇಕಾಗಿರುವುದು ಕಪ್ಪು ಬಣ್ಣದ ಬಟ್ಟೆ. ಕಪ್ಪು ಬಣ್ಣ ಶನಿದೇವರ ಸಂಕೇತ. ಶನಿಗ್ರಹ ಕರ್ಮ, ನ್ಯಾಯ ಹಾಗೂ ಕಷ್ಟಗಳಿಗೆ ಅಧಿಪತಿ. ಕಪ್ಪು ಬಣ್ಣ ನಕಾರಾತ್ಮಕ ಶಕ್ತಿಗಳನ್ನು, ದೃಷ್ಟಿಯನ್ನು ಹಾಗೂ ಕೆಟ್ಟದ್ದನ್ನು ತನ್ನೊಳಗೆ ಎಳೆದುಕೊಳ್ಳುವಂತಹ ಗುಣ ಹೊಂದಿದೆ. ಆದ್ದರಿಂದನೇ ಅಮಾವಾಸ್ಯೆ ದಿನ ಕಪ್ಪು ಬಟ್ಟೆ ಹಾಕೋಬಾರ್ದು ಅಂತಾರೆ. ಇನ್ನು ಈ ಪರಿಹಾರಕ್ಕೆ ನಮಗೆ ಬೇಕಾದಂಥ ಎರಡನೇ ಪದಾರ್ಥ ಲವಂಗ. ಇದಕ್ಕೆ ನಮಗೆ 5 ಲವಂಗಗಳು ಬೇಕು. ಲವಂಗಗಳು ನಕಾರಾತ್ಮಕ ಶಕ್ತಿಗಳನ್ನು ನಾಶಪಡಿಸುವ ಶಕ್ತಿ ಹೊಂದಿದೆ. ಇದು ಕಾರ್ಯಸಿದ್ಧಿಗೆ ಹಾಗೂ ನಮ್ಮೊಳಗೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಉಪಯೋಗವಾಗುತ್ತದೆ. ಪಂಚಭೂತಗಳಿಗೆ ಸಂಕೇತವಾಗಿ ಈ ಪರಿಹಾರದಲ್ಲಿ ನಾವು 5 ಲವಂಗಗಳನ್ನು ಬಳಸುತ್ತೀವಿ. ಇನ್ನು ಮೂರನೇ ಪದಾರ್ಥ 5 ಕರಿಮೆಣಸು. ಮೆಣಸು ದೃಷ್ಟಿಯನ್ನು, ಶತ್ರುಗಳ ಕೆಟ್ಟ ಆಲೋಚನೆಗಳನ್ನು ನಾಶಪಡಿಸುವ ಶಕ್ತಿ ಹೊಂದಿದೆ. ಇದು ನಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಇನ್ನು ಈ ಪರಿಹಾರದಲ್ಲಿ ನಾವು ಬಳಸುವಂತಹ ಕೊನೆಯ ಪದಾರ್ಥ ಕಪ್ಪು ಎಳ್ಳು. ಇದು ಶನಿ ದೇವರಿಗೆ, ಪಿತೃದೇವತೆಗಳಿಗೆ ಅತಿ ಪ್ರಿಯವಾದದ್ದು ಕಪ್ಪು ಎಳ್ಳು. ನಮ್ಮ ಕರ್ಮಫಲವನ್ನು, ಪಿತೃದೋಷಗಳನ್ನು, ದೀರ್ಘಕಾಲದ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಸಾಲಬಾಧೆ ಕೂಡ ಒಂದು ರೀತಿಯಾದ ಕರ್ಮಫಲವೇ. ಸೂರ್ಯ ಮುಳುಗಿದ ಮೇಲೆ ಈ ಪರಿಹಾರ ಮಾಡಬೇಕು. ಇದಕ್ಕಾಗಿ ನೀವು ಮೊದಲು ಕೈಕಾಲು ತೊಳೆದುಕೊಂಡು ಒಂದು ಪ್ರಶಾಂತವಾದ ಹಾಗೂ ಯಾರೂ ಇಲ್ಲದೆ ಇರುವಂಥ ಜಾಗದಲ್ಲಿ ಕುಳಿತುಕೊಂಡು ನಿಮ್ಮ ಮುಂದೆ ಒಂದು ಕಪ್ಪು ಬಟ್ಟೆಯನ್ನು ಹರಡಿ ಮೊದಲು ಅದರಲ್ಲಿ ಒಂದು ಹಿಡಿ ಕಲ್ಲುಪ್ಪು, ಎಳ್ಳು ಹಾಕಿ, ಕಪ್ಪು ಎಳ್ಳು ಹಾಕಿ, ಅದರ ಮೇಲೆ 5 ಚೆನ್ನಾಗಿ ಹೂವಿರುವಂಥ ಲವಂಗಗಳಿಟ್ಟು, ಅದರ ಮೇಲೆ 5 ಚೆನ್ನಾಗಿರುವಂಥ ಕಾಳು ಮೆಣಸು ಹಾಕಿ 1 ನಿಮಿಷ ಕಣ್ಣು ಮುಚ್ಚಿಕೊಂಡು ನಿಮ್ಮ ಇಷ್ಟ ದೇವರು, ಕುಲದೇವರು ಹಾಗೂ ಪಿತೃದೇವತೆಗಳನ್ನು
ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ. ನಿಮ್ಮ ಸಮಸ್ಯೆಯನ್ನು ಸ್ಪಷ್ಟವಾಗಿ ಹೇಳಿಕೊಳ್ಳಬೇಕು. ಅಂದರೆ ಆರ್ಥಿಕ ಸಮಸ್ಯೆ ಆಗಿರಬಹುದು, ಅನಾರೋಗ್ಯ ಸಮಸ್ಯೆ ಆಗಿರಬಹುದು, ದೃಷ್ಟಿದೋಷ, ಹೀಗೆ ಯಾವ ಸಮಸ್ಯೆ ಇದ್ರೂ ಆ ಸಮಸ್ಯೆಯನ್ನು ಹೇಳಿಕೊಂಡು, ದೇವರೇ, ನನ್ನ ಮಾನಸಿಕ ಭಾರ ಹಾಗೂ ನನ್ನ ಎಲ್ಲ ಸಮಸ್ಯೆಗಳನ್ನು ಈ ಪದಾರ್ಥಗಳಲ್ಲಿ ಆವಾಹನೆ ಮಾಡ್ತಾ ಇದ್ದೀನಿ. ಈ ಸಮಸ್ಯೆಗಳೆಲ್ಲವೂ ಈ ಮೂಟೆಯ ಜೊತೆಗೆ ನನ್ನ ಜೀವನದಿಂದ ತೊಲಗಿ ಹೋಗಬೇಕು ಎಂದು ದೃಢ ನಂಬಿಕೆಯಿಂದ ನಿಮ್ಮ ಸಂಕಲ್ಪ ಹೇಳಿಕೊಂಡು ಆ ಬಟ್ಟೆಯನ್ನು ಗಂಟು ಕಟ್ಟಬೇಕು. ಆ ನಂತರ ಆ ಮೂಟೆಯನ್ನು ನಿಮ್ಮ ಬಲಗೈನಲ್ಲಿ ಹಿಡಿದುಕೊಂಡು ನಿಮ್ಮ ತಲೆ ಸುತ್ತಲೂ 7 ಸಲ ಸುತ್ತಿಕೊಳ್ಳಬೇಕು. ಪ್ರತಿ ಸಲ ಒಂದೊಂದು ಸುತ್ತುವಾಗಲೂ ನನ್ನ ಸಮಸ್ಯೆಗಳೆಲ್ಲವೂ ನನ್ನಿಂದ ದೂರ ಆಗ್ತಿದೆ ಎಂದು ದೃಢವಾಗಿ ನಿಮ್ಮ ಮನಸ್ಸಿನಲ್ಲೇ ಅಂದುಕೊಳ್ಳಬೇಕು. 7 ಸಲ ಸುತ್ತಿದ ತಕ್ಷಣ ಆ ಮೂಟೆಯನ್ನು ತೆಗೆದುಕೊಂಡು ಮನೆಯಿಂದ ಹೊರಗಡೆ ಹೋಗಿ ಯಾರೂ ಇಲ್ಲದೆ ಇರುವಂಥ ನಿರ್ಜನ ಪ್ರದೇಶದಲ್ಲಾಗಿರಬಹುದು, ಅಥವಾ ಮುಳ್ಳಿನ ಗಿಡದ ಕೆಳಗಡೆ ಆಗಿರಬಹುದು, ಅಥವಾ ಹರಿಯೋ ನೀರಾಗಿರಬಹುದು. ಈ 3 ಪ್ರದೇಶಗಳಲ್ಲಿ ಯಾವುದೋ ಒಂದು ಜಾಗದಲ್ಲಿ ಆ ಮೂಟೆಯನ್ನು ಎಸೆದು ಹಿಂದಿರುಗಿ ನೋಡದೆ ಮನೆಗೆ ಬಂದು ಬಿಡಿ. ನೀವು ಹಿಂದೆ ತಿರುಗಿ ನೋಡಿದರೆ ನೀವು ಬಿಸಾಕಿದಂತಹ ಸಮಸ್ಯೆಗಳಿಗೆ ದುಪ್ಪಟ್ಟು ಸಮಸ್ಯೆಗಳನ್ನು ನಿಮ್ಮ ಜೊತೆಗೆ ನಿಮ್ಮ ಮನೆಗೆ ತಂದುಕೊಂಡಂತಾಗುತ್ತದೆ. ನೀವು ಈ ಪರಿಹಾರ ಮಾಡೋಕೆ ಶುರು ಮಾಡಿದಾಗಿನಿಂದ ಪರಿಹಾರ ಮುಗಿಸಿ ಮನೆಗೆ ಬರೋವರೆಗೂ ಯಾರ ಜೊತೆಯೂ ಕೂಡ ಮಾತಾಡಬಾರದು. ಮನೆಗೆ ಬಂದ ಮೇಲೆ ಕೈಕಾಲು ಮುಖ ತೊಳೆದುಕೊಂಡು ನಿಮ್ಮ ದೇವರ ಮನೆಯಲ್ಲಿ ದೀಪ ಹಚ್ಚಿ ನಿಮ್ಮ ಇಷ್ಟ ದೇವರನ್ನು ಪೂಜಿಸಿ. ಎಲ್ಲ ಒಳ್ಳೆಯದಾಗುತ್ತದೆ ಅಂತ ನಂಬಬೇಕು. ಈ ಪರಿಹಾರ ನೀವು ಮಾಡೋದ್ರಿಂದ ನಿಮ್ಮ ಮೇಲಿರುವಂಥ ನಕಾರಾತ್ಮಕ ಶಕ್ತಿಗಳ ಪ್ರಭಾವ, ದೃಷ್ಟಿದೋಷ, ಶತ್ರುಪೀಡೆ ಎಲ್ಲವೂ ಕೂಡ ಕಡಿಮೆಯಾಗುತ್ತದೆ. ನಿಮ್ಮ ಪ್ರಯತ್ನಗಳಿಗೆ ಅಡ್ಡ ಬರುತ್ತಿರುವಂತಹ ಕೆಟ್ಟ ಶಕ್ತಿಗಳು ನಾಶವಾಗುತ್ತದೆ. ನಿಮ್ಮ ಕೆಲಸಗಳಲ್ಲಿ ಗೆಲುವು ಸಿಗುತ್ತದೆ. ಈ ಪರಿಹಾರ ಮಾಡುವಾಗ ನಿಮ್ಮ ಮನಸ್ಸು ಪ್ರಶಾಂತವಾಗಿರಬೇಕು. ಹಾಗೆ ಪೂರ್ತಿ ನಂಬಿಕೆ ಇಟ್ಟು ಮಾಡಬೇಕು. ನೀವು ಯಾವ ಪರಿಹಾರ ಮಾಡಿದರೂ ಕೂಡ ಎಲ್ಲರ ಜೊತೆ ಡಿಸ್ಕಷನ್ ಮಾಡಿಕೊಂಡು ಕೂತ್ಕೊಂಡು ಮಾಡಬಾರದು. ಗುಪ್ತವಾಗಿ ಮಾಡಿದಾಗ ಮಾತ್ರನೇ ಫಲ ಹೆಚ್ಚಾಗಿ ಸಂಪೂರ್ಣವಾಗಿ ಸಿಗುತ್ತದೆ. ಈ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ಮಾಂಸಾಹಾರ ತಿನ್ನಬಾರದು. ಅದರಲ್ಲೂ ಮುಖ್ಯವಾಗಿ ಈ ಪರಿಹಾರ ಮಾಡೋರಂತೂ ಮಾಂಸಾಹಾರ ಮುಟ್ಟಲು ಬಾರದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.